ಸರ್, ಈಗ ಒಂದು ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಒಂದು ಹೆಲಿಕಾಪ್ಟರ್ ಒಂದು ಜೆಟ್ ವಿಮಾನ ಖರೀದಕ್ಕೆ ಮುಂದಾಗಿದೆ ಸರ್. ಅಭಿವೃದ್ಧಿ ಕೆಲಸಗಳ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಅಂತೇಳಿ ಜನರಲ್ ಆಗಿ ಹೋರಾಟ ಆಗಿಲ್ಲ, ವಿರೋಧ ವ್ಯಕ್ತಪಡಿಸೋ ಮಟ್ಟದಲ್ಲಿ ಈ ನಿಟ್ಟಿನಲ್ಲಿ ಅವಶ್ಯಕತೆ ಇದೆ ಸರ್. ಆಗಿದ್ರೆ ಸರ್ಕಾರ ನೋಡಿ, ಹೆಲಿಕಾಪ್ಟರ್ ಅವಶ್ಯಕತೆ ಇಲ್ಲ, ವಿಮಾನೂ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕರ್ನಾಟಕ ಸಾಕಷ್ಟು ರೈಲ್ವೆ ಅದಾವ. ರೈಲ್ವೆದಲ್ಲಿ ಮುಖ್ಯಮಂತ್ರಿ ಪ್ರಯಾಣ ಮಾಡೋದು ಕಲಿಬೇಕು. ಒಂದು ರಾತ್ರಿ ಅದ್ರಾಗ ಮಕ್ಕೊಂಡು ಹೋದ್ರೆ ಏನಾಗೋದಿಲ್ಲ, ಅದೇ ಮನೆ ಇದ್ದಂಗೆ ಅದ ಈಗ ಟ್ರೈನ್ಗಳು. ಸಾರ್ವಜನಿಕ ದುಡ್ಡು, ಅದೇ ದುಡ್ಡು ಕೋಟ್ಯಾಂತರ ರೂಪಾಯಿ ಹಾಳು ಮಾಡ್ಲಕತ್ತಿರಲ್ಲ, ಅದೇ ಬಡವ್ರಿಗೆ ಮನೆ ಕಟ್ಟಿಕೊಡ್ರಿ, ಲಕ್ಷಾಂತರ ಮನೆ ಆಗ್ತಾವೆ. ಒಂದು ಬೆಂಗಳೂರಿನಿಂದ ಬಿಜಾಪುರಕ್ಕೆ ಒಂದು ಹೆಲಿಕಾಪ್ಟರ್ ಬರಬೇಕಾದ್ರೆ 25 ಲಕ್ಷ ರೂಪಾಯಿ ತಗೋತಾರೆ. ಬೆಂಗಳೂರಿನಿಂದ ಇವ್ರು ದಿಲ್ಲಿಗೆ ಹೋಗ್ತಾರಲ್ಲ ಮುಖ್ಯಮಂತ್ರಿಗಳು, ಕನಿಷ್ಠ 75ರಿಂದ 1 ಕೋಟಿ ರೂಪಾಯಿ ಕೊಡ್ತಾರೆ. ಯಾರು ಅಪ್ಪನ ದುಡ್ಡು ಅದು ಕೊಡ್ತಾರೆ? ಯಾರೇ ಮುಖ್ಯಮಂತ್ರಿ ಆದವರು ರಾಜ್ಯದ ಬಡವರಿಗೆ ಅದನ್ನು ಉಪಯೋಗ ಮಾಡಬೇಕು ಹೊರತು, ಈಗಾಗಲೇ ಸಾಕಷ್ಟು ಮಾಹಿತಿ ಹಾಕೋದಾಗ ತೆಗೆದಾರೆ 100 ಕೋಟಿ ರೂಪಾಯಿ ಹೆಲಿಕಾಪ್ಟರ್ಗೆ. ಎಲ್ಲ ನಮ್ಮ ಸರ್ಕಾರ ಇದ್ದಾಗೂ ಹಾರಾಡ್ಯಾರ. ಒಂದೇ ಭಾರತ್ ನೋಡ್ರಿ, ಒಂದೇ ಭಾರತ್ ನಾನೇ ಮನೆ ಬಂದೆ. 6 ಗಂಟೆಗೆ ಬರ್ತಾನೆ ಬೆಂಗಳೂರು, 10 ಗಂಟೆಗೆ ಹುಬ್ಳಿಯಾಗ ಇರ್ತಾನೆ. ಏನಿರ್ತದೆ, ಆರಾಮ್ ಬರ್ತೀವಿ. 4 ಸಲ ತಿಲ್ಲ ಕುಳ್ಳ ಕೊಡ್ತಾರೆ. ಅದನ್ನು ಬಿಟ್ಟು ಮುಖ್ಯಮಂತ್ರಿಗಳಿಗೆ ಏನಾಗೈತಿ, ಇದು ಹವ್ಯಾಸ ಆಗೈತಿ, ಶೋಕಿ.